ತಗ್ಗಿಸ್ಕೊಂಡು ಹೋಗ್ಬೇಕು. ಬಟ್ ಕೆಲವು ಮನೆ ನೋಡ್ತೇವೆ ಆ ಗಂಗಳ ತಮ್ಮಿ ಮಾತಾಡ್ತಾವ್ರಿ. ಆದ್ರೆ ಗಂಡ ಹೆಂಡತಿ ಯಾವಾಗ್ಲೂ ಸಂತೋಷ ಉಳ್ಳವರಾಗಿದ್ದು ನಗುತ್ತಾನೆ ಇರ್ತಾರಂತ ಮನ್ಯಾಗ. ಪಕ್ಕದ ಮನೆಗೆ ಎಲ್ಲರಿಗೆ ನಗುನೇ ಕೇಳ್ಬಾರ್ದಂತ ಅವ್ರ ಮನ್ಯಾಗ ಹಮೇಶ ಯಾವಾಗ್ಲೂ. ಒಂದ್ಸರ್ತಿ ಅವ್ರು ಜಗಳ ಆಡೋದು ಕೇಳಿ ಬಂದಿಲ್ಲ ಅಂತ, ಒಂದ್ಸರ್ತಿ ಅವ್ರ ಮನ್ಯಾಗ ಕಣ್ಣೀರವರು ಯಾರು ನೋಡಿಲ್ಲ ಅಂತ. ಅಕ್ಕಪಕ್ಕದವರು ಒಂದಿನ ಹಿಂಗೆ ಭಾಳ ವರ್ಷ ಆಯ್ತು ಇವ್ರ ಮನ್ಯಾಗ ಜಗಳನೇ ಕೇಳತ್ತಿಲ್ಲ, ಎಲ್ಲರೂ ನಗ್ತಾನೆ ಇರ್ತಾರ. ಯಾಕೆ ಇವ್ರು ನಗ್ತಾರ ಅಂತೇಳಿ ಸ್ಪಷ್ಟವಾಗಿ ಅವರಿಗೆ ಅಂತ, ನನ್ನ ಹೆಂಡತಿ ಗಂಗಳ ತಗೊಂಡ್ ನಂಗೆ ಹೊಡೆದಳು ಅಂದ್ರೆ ನನಗೆ ಹತ್ತಂದ್ರೆ ನನ್ನ ಹೆಂಡತಿ ನಗ್ತಾಳ, ಹತ್ತಳೋದ್ರ ನಾನು ನಗ್ತಾ ಅಂತಾರಂತ. ಹಾಗಾಗಿ ಬೆಂಕಿ ಕಿಡಿ ಪ್ರತಿಯೊಂದು ಮನೆಗದ ಇಲ್ಲದಿಲ್ಲ. ಆದ್ರೆ ಸಂತೋಷಕರವಾಗಿರ್ತಕ್ಕಂಥ ಸುದ್ದಿಗಳು ನಿಮ್ಮ ಮನೆಗಿತ್ತಂದ್ರ ಬಹಳಷ್ಟು ಉತ್ತಮ. ಜಗಳ ಕಿರಿಕಿರಿ ಇಲ್ಲದೆ ಯಾವ ಮನೆ ಇಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ಒಂದು ವಾಕ್ಯ ಓದನಾಗ ಸಹಾಯ ಮಾಡ್ರಿ. ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 22ನೇ ವಚನ. ಯಾರು ಸಿಗ್ತಾರ ಹೋದ್ರಿ? ಪತ್ನಿ ಲಾಭವು ರತ್ನ ಲಾಭ, ಅದು ಯೆಹೋವನ ಅನುಗ್ರಹವೇ. ಪತ್ನಿ ಲಾಭ, ರತ್ನ ಲಾಭ, ಇದು ಯೆಹೋವನ ಅನುಗ್ರಹ. ಅಂದ್ರೆ ದೇವರು ಈ ರೀತಿಯಾಗಿ ಕೊಟ್ಟನು. ಇವಾಗಿಲ್ಲ, ಅವಾಗಲೇ ನಾವು ಅನ್ಕೋತೇವೆ ಇವಾಗ ಅಂತೇಳಿ. ಇಲ್ಲ, ಅವಾಗೆ ದೇವರು ಇದೊಂದು ಅಧಿಕಾರ ಕೊಟ್ಟನು. ಯಾರಿಗೆ? ಹೆಣ್ಮಗಳಿಗೆ. ಯಾಕಂದ್ರೆ ಅಣ್ಣರು ಆಲ್ರೆಡಿ ಹೇಳಿದ್ರು ಕಿರೀಟ ಅಂತೇಳಿ. ಹೆಣ್ಮಗಳು ಯಜಮಾನನಿಗೆ ಕಿರೀಟ ಹೇಗೆ ಕಿರೀಟ ಇದ್ದಾರೆ ಅಂದ್ರೆ ನಿನ್ನಿಂದ ಲಾಭಕರವಾಗಿರ್ಬೇಕು. ನಿನ್ನಿಂದ ಲಾಭಕರ ಆಗಬೇಕಾದ್ರೆ ಜ್ಞಾನೋಕ್ತಿ ಒಂದು ಮಾತು ಹೇಳ್ತಾನ. ಏನ್ ಮಾತು ಹೇಳ್ತಾನಂದ್ರೆ ಅಲ್ಲಿ ಆ ಜ್ಞಾನೋಕ್ತಿ ಹೇಳ್ತಾ ಒಂದು ಮಾತು ಏನ್ ಮಾತು ಹೇಳ್ತಾನ ಸ್ಪಷ್ಟವಾಗಿ ಅಂದ್ರ, ಹೆಂಡತಿ ಉದಯ ಕಾಲದಲ್ಲಿ ಬೆಳಗಾಗುವುದಕ್ಕಿಂತ ಮುಂಚೆ ಆ ಹೆಣ್ಮಕ್ಳು ಎದ್ದು ತಿನ್ನಿಯನ್ನು ಅಂದ್ರೆ ಕುಟುಂಬದವರಿಗೆ ಅಡಿಗೆಯನ್ನು ಬಡಿಸಿ ರೆಡಿ ಮಾಡಿಟ್ಟಿ ಯಜಮಾನನಿಗೆ ಟಿಫಿನ್ ಬಾಕ್ಸ್ ಕಟ್ ಕೊಟ್ಟಿರುವಾಗ ಆ ಯಜಮಾನ ಕೊಳೆ ಸಂಪಾದನೆ ಮಾಡ್ಕೊಂಡ್ಬರ್ತಾರಂತ ಪ್ರಿಯರೇ. ಹಲ್ಲೆಲೂಯಾ. ಯಾರು ಸಂಪಾದನೆ ಮಾಡ್ಕೊಂಡ್ಬರ್ತಾರ? ಯಜಮಾನನು ಕೊಳೆ ಸಂಪಾದನೆ ಮಾಡ್ಕೊಂಡ್ಬರ್ತಾನ. ಇದು ಸತ್ಯ. ಯಾಕೆ ಸತ್ಯ ಅಂತ ಹೇಳಿದ್ರೆ ಹಿಂದಿನ ಕಾಲದಾಗ ಒಂದು 30 ವರ್ಷದ ಹಿಂದ ಕೆಳಗೆ ನಾವು ಹೋದಾಗ ನಮ್ಮ ದೊಡ್ಡವರು, ನಮ್ಮ ಅವ್ವರು, ಈಚಕ ನಮ್ಮ ಕಾಕರು, ನಮ್ಮ ತಾಯಿ ಅಥವಾ ನಮ್ಮ ಶಣವರು, ನಮ್ಮ ದೊಡ್ಡವರು ಎಲ್ಲರೂ ಏನು ಮಾಡ್ತಿರು, ಮಸ್ಕಿನಾಗ 4 ಗಂಟೆಗೆ 3 ಗಂಟೆಗೆ ಎದ್ದು 6 ಗಂಟೆಗಿನ ಮುಂಚಿತವ್ರು ಹೊಲದಾಗಿರ್ತಿರು ಪ್ರೇರೆ ಕೆಲಸ ಮಾಡೋದು. 6 ಗಂಟೆ ಮುಂಚಿತವಾಗಿ ಕೆಲಸವನ್ನು, ಮನೆ ಅಡಿಗೆ ಕೆಲಸ ಏನಿರ್ತೋ ಬರೋ ಕಂಪ್ಲೀಟ್ಲಿ ಕೆಲಸವನ್ನು ಮಾಡಿಕೊಂಡು, ಬಟ್ಟೆನ ಎಲ್ಲ ಕಂಪ್ಲೀಟ್ಲಿ ಕ್ಲೀನ್ ಮಾಡಿಕೊಂಡು, ಮನೆ ಕ್ಲೀನ್ ಮಾಡಿಕೊಂಡು, ತಲೆ ಮೇಲೆ ಬುಟ್ಟಿ ಕಟ್ಟಿಕೊಂಡು ಹೊಲಗಳಿಗೆ ಅವ್ರು ಕೆಲಸ ಮಾಡಕ್ಕೆ ಹೋಗ್ತಿದ್ರು. ಹಂಗೆ ಯಜಮಾನನು ಕೂಡ ತನ್ನ ಟಿಫಿನ್ ಬಾಕ್ಸ್ ಅನ್ನು ಕಟ್ಟಿಕೊಂಡು ತನ್ನ ಜೊತೆಯಾಗಿ ಅವ್ರ ಕೆಲಸದ ಗೊತ್ತಿರ್ಬೇರೆ. ಆದರೆ ಇವತ್ತು ಸತ್ಯ ಹೇಳುತ್ತೆ, ಬಸ್ಕಿನಾಗ 4 ಗಂಟೆ 3 ಗಂಟೆಗೆ ಎದ್ದು ಹೆಣ್ಮಕ್ಳು ನಿಮ್ಮ ಯಜಮಾನಗೋಸ್ಕರ ಟಿಫಿನ್ ಬಾಕ್ಸ್ ರೆಡಿ ಮಾಡತ್ತೀರಿ. ಹಲ್ಲೆಲೂಯಾ. ಮಾಡತ್ತೀರಿ. ಇವತ್ತು ಸ್ವಲ್ಪ ತಲೆನೋವು ನನ್ಗ ಜರ್ರ ನೀವು ಹೋಟೆಲ್ನಾಗ ಏನ್ ಮಾಡ್ರಿ ನಾಷ್ಟ ಮಾಡ್ರಿ. ಮುಂಜಾನೆ ಹೋಟೆಲ್ದಾಗ ನಾಷ್ಟ ಯಜಮಾನ್, ಮಧ್ಯಾಹ್ನಕ್ಕ ಊಟ ಹೋಟೆಲ್ದಾಗ ಯಜಮಾನ್, ಸಂಜೆಗೆ ಮನೆಗೆ ಬಂದಾಗ ಆ ರುಚಿ ಇಲ್ಲದ್ರ ಏನಿರ್ತದ? ಹಲ್ಲೆಲೂಯಾ. ಬೆಂಕಿ ಕಿಡಿ ಕಡಿಲತ್ತ ಅಥವಾ ಇಲ್ಲ? ಬೆಂಕಿ ಕಿಡಿ ಕಡಿತಾನೆ ಇಲ್ಲ. ರುಚಿ ಹಚ್ಚಿದವ್ರು ಯಾರು? ಹೆಂಡತಿಯಾಗಿರ್ತಕ್ಕಂಥ ನೀನು ನಿನ್ನ ಯಜಮಾನಿಗೆ ಹೋಟೆಲ್ ರುಚಿ ಹಚ್ಚಿ ಮನೆಗೆ ಬಂದಾಗ ನೀನು ಜಗಳ ಆಡ್ತಿ ಅಂದ್ರ ತಪ್ಪು ಯಾರು ಮಾಡಿದ್ರು? ಹೆಣ್ಣು. ನೀ ಎಲ್ಲಿ ತಪ್ಪು ಮಾಡಿದಲ್ಲಿ ಸರಿ ಮಾಡ್ಕೋಬೇಕು. ಹೆಣ್ಣಾಗಿರ್ತಕ್ಕಂಥ ನೀನು ಒಂದು ಯಜಮಾನನಿಗೆ ಕಿರೀಟ ಆಗಿರ್ತಕ್ಕಂಥದ್ದು ಮನೆಗೆ ನೀ ಬೆಂಕಿ ಕಿಡಿ ಕಡಿತೆ ಅಂತಂದ್ರ ಸರಿಯಾದದಲ್ಲ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದ, ಪತ್ನಿ ಲಾಭ ರತ್ನ ಲಾಭ, ಇದು ಯೆಹೋವನ ಅನುಗ್ರಹ. ನಿನ್ನ ಮಸ್ಕಿನ ಜಾವದಾಗ ಎದ್ದು ಒಂದು ವೇಳೆ ಮಲ್ಕಲ್ಲ ನಿನ್ನ ಯಜಮಾನಿಗೋಸ್ಕರ, ಕುಟುಂಬಗೋಸ್ಕರ, ನಿನ್ನ ಮಕ್ಕಳಿಗೋಸ್ಕರ ಒಂದು ವೇಳೆ ಪ್ರಾರ್ಥನೆ ಮಾಡಿ ಪ್ರಲಾಪ 2:19 ಹೇಳಿ ಪ್ರಕಾರ ಒಂದು ವೇಳೆ ನೀ ಕೆಲಸ ಕಾರ್ಯ ಮಾಡ್ತಿದ್ರ ನಿಮ್ಮ ಜೀವಿತ ಅದ್ಭುತವಾಗಿ ಕಟ್ಟಲ್ಪಡ್ತಾವೆ, ನಿಮ್ಮ ಕುಟುಂಬ ಅದ್ಭುತವಾಗಿ ಕಟ್ಟಲ್ಪಡ್ತಾವೆ. ನಿಮ್ಮ ಮನೆಗೆ ಬೆಂಕಿ ಕಿಡಿ ಕಡೆಯಲ್ಲ, ನಿಮ್ಮ ಮನೆಗೆ ಸಮೃದ್ಧಿ ಇರ್ತದ, ನಿಮ್ಮ ಮನೆಗೆ ನೆಮ್ಮದಿ ಇರ್ತದ, ಐಕ್ಯತೆ ಇರ್ತದ. ಎಲ್ಲದರಲ್ಲ ದೇವರು ಉತ್ತಮರಾಗಿ ನಿಮ್ಮನ್ನು ತೆಗೆದುಕೊಂಡು ಬರ್ತಾನೆ. ಇದು ಯೆಹೋವನ ಅನುಗ್ರಹ, ಮನುಷ್ಯನ ಅನುಗ್ರಹ ಅಲ್ಲ. ಇವತ್ತು ಮನುಷ್ಯನ ಅನುಗ್ರಹವನ್ನು ಕೂಡಿಸಿಟ್ಟಿನ ಕಾರಣ ನಾವು ಏನ್ ಮಾಡ್ತೇವೆ? ಪ್ರತಿದಿನ ಬೆಂಕಿ ಕಿಡಿ ಕಡ್ಕೊಳ್ತೇವೆ ಪ್ರೇರೆ. ಆದ್ರೆ ಹೆಣ್ಮಕ್ಕಳೇ, ನನ್ನ ತಾಯಿ, ನನ್ನ ತಂಗಿ, ನನ್ನ ಅಕ್ಕ, ಮಗಳೇ, ಜಾಗರತ, ನೀ ಎಷ್ಟು ಕಾಪಾಡ್ಕೊಂಡಿರ್ತಿ, ಎಷ್ಟು ಭಯಭಕ್ತಿಗಳ ಒಳಗಿರ್ತಿ, ಅಷ್ಟು ನಿನ್ನ ಕುಟುಂಬ ಅದ್ಭುತವಾಗಿ ಕಟ್ಟಲ್ಪಡ್ತದೆ. ಯಜಮಾನನಿಗೆ ಪೇತ್ರದ ಸ್ಪಷ್ಟವಾಗಿ ಸ್ತ್ರೀ ಪ್ರಾರ್ಥನೆ ಇಲ್ಲದೆ ಪುರುಷನ ಏನು ಮಾಡಲ್ಲ. ನಿನ್ನ ಪ್ರಾರ್ಥನೆ ನಿನ್ನ ಯಜಮಾನಿಗೆ ಬಹಳಷ್ಟು ಅವಶ್ಯಕತೆ ಅದ. ನಿನ್ನ ಪ್ರಾರ್ಥನೆ ನಿನ್ನ ಗಂಡ, ನಿನ್ನ ಮಗನಿಗೆ ಬಹಳಷ್ಟು ಅವಶ್ಯಕತೆ ಅದ. ನೀ ಎಷ್ಟು ಪ್ರಾರ್ಥನೆ ಮಾಡ್ತಿ, ನಿನ್ನ ಯಜಮಾನ ಕೊಳೆ ಸಂಪಾದನೆ ಮಾಡ್ಕೊಂಡ್ ಬರ್ತಾನೆ. ವ್ಯಾಪಾರ ಬಿಸ್ನೆಸ್ ಅನ್ನು ಮಾಡಿ ಉತ್ತಮವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ನಿನ್ನ ಯಜಮಾನ ನಿಂಗೆ ಇರ್ತಾನೆ ಪ್ರೇರೆ. ಕೆಲವೊಬ್ಬರು ನೋಡ್ತೇವೆ, ಇವತ್ತು ನೋಡ್ತೇವೆ ಇಲ್ಲಿ ನಕಲಿ ಗೋಲ್ಡ್ ಒರಿಜಿನಲ್ ಗೋಲ್ಡ್ ಗೊತ್ತಿಲ್ಲ, ಆಲ್ಮೋಸ್ಟ್ ಎಲ್ಲರ ಕೊಳ್ಳಾಗ ಗೋಲ್ಡ್ ಅದ, ಯಾವುದೋ ಗೊತ್ತಿಲ್ಲ. ಆದರೆ ಪರಿಸ್ಥಿತಿ ಏನಿದೆ ಗೊತ್ತದನ್ನ ಐಕ್ ಅವ್ರು ನೋಡೋ ಗೊತ್ತು. ಫಂಕ್ಷನ್ದಾಗ
ಮಂಜುಳಾ ಮತ್ತು ಅಶೋಕಣ್ಣವ್ರು 25 ಎಡ್ಡಿಂಗ್ ಆ್ಯನಿವರ್ಸರಿ ಮಾಡ್ಕೊಂಡಾಗ ಹೋದಾಗ ಅಲ್ಲಿ ಫಂಕ್ಷನ್ ನೋಡಿದ್ರೆ ಅವ್ರು ಕೊಳ್ಳಕ್ಕೆ ಹಾಕಿ ನೋಡಿ ಹ್ಯಾಂಗೆ ಹಾಕೊಂಬಂದ ನೀರು ಒಂದರ ಇಸ್ಕೊಟ್ಟಿದೆ ರೆಡಿಮೇಡ್ ಆಗಿ ಅದು ಕೊಟ್ಟಿದೆ ಆಮೇಲೆ ಶಬ್ದ ನೀವು ಒಂದು ವೇಳೆ ಇನ್ನೊಬ್ಬರಿಗೆ ನೋಡಿ ಹಿಂಗೆ ಮಾಡ್ತಿ ಅಂದ್ರ ಯಾರ ಜೀವನ ಹಾಳಾಗ್ತದ ಅಲ್ಲೆಲ್ಲೂಯ್ಯ ಬೆಂಕಿ ಒಂದು ಹೋಗಿ ಎರಡು ಕಿಡಿ ಕಡೆ ಆಗ್ತದ ಅತ್ತಿಗೆ ನೋಡಿ ಸೊಸಿ ಮತ್ತೆ ಮುಂದೆ ಹಂಗೆ ಇರ್ತಾಳ ಅಲ್ಲೆಲ್ಲೂಯ್ಯ ಅತ್ತಿ ಹ್ಯಾಂಗಿದ್ದಿ ಸೊಸಿ ಹಂಗೆ ತಗೊಂಡ್ಬರ್ತಿ ನೀ ಬಂದ್ ಮನೆ ಮಗಳೇ ಆದ್ರೆ ನಡ್ಸ್ಕೊಂಡು ಹೋಗ್ತಕ್ಕಂಥದ್ದು ನಿಮ್ ಕೈಲದ ನಿನ್ನಿಂದ ನಿನ್ನ ಯಜಮಾನನಿಗೆ ಲಾಭ ಆಗ್ಬೇಕು ಒಂದು ರತ್ನವಾಗಿ ಸಂಪಾದನೆ ಮಾಡ್ಬೇಕಾದ್ರೆ ಮೊದಲನೇದು ನಿನ್ನ ಒಂದು ಸಂಪಾದನೆ ಯಾವ್ದು ಬರ್ತದನ ಪ್ರಾರ್ಥನೆ ಎಷ್ಟು ಪ್ರಾರ್ಥನೆ ಮಾಡ್ತಿ ಎಷ್ಟು ಕುಟುಂಬದಾಗ ನೀ ಸಮೃದ್ಧಿನ ಇಡ್ತೀವೋ ನಿನ್ನ ಯಜಮಾನ ಸಮೃದ್ಧಿಯಿಂದ ಬೆಳಿತಾನ ಉನ್ನತ ಸ್ಥಾನಕ್ಕೆ ಬರ್ತಾನ ಹಾಗೆ ಇವರಿಬ್ಬರ ಜೀವಿತ ನೋಡಿದಾಗ ಅಶೋಕಣ್ಣ ಯಾಕೆ ಭೀ ನಗ್ತಾನೆ ಇರ್ತಾನೆ ಯಾಕೆ ಭೀ ನೋಡ್ರಿ ನಾವೇ ಕೆಲವೊಂದು ಸರ್ತಿ ಅವರ ಸಿಟ್ ಮಾಡಿದ್ರಿ ಮತ್ತೆ ನಗ್ತಾನೆ ಅವ ಅಂದ್ರೆ ಅಷ್ಟೊಂದು ಪ್ರೀತಿ ಅವನೊಳಗದ ಕಡ್ದೋಗಿರ್ತಕ್ಕಂಥ ನಾವು ಕೂಡ್ಬೇಕು ಒಂದಾಗ್ಬೇಕು ನಮ್ಮ ಜೀವನ ಎಷ್ಟೇನಿದ್ರು ಕೂಡ ನಾವು ಪರರ ಮುಂದೆ ಸುಖ ಇರ್ಬೇಕು ಸಂತೋಷವಾಗಿ ಸಮೃದ್ಧಿಯಿಂದ ನಾವು ಕಾಣ್ಬೇಕು ನಾವು ಏನೇ ಇರಲಿ ಒಂದಿನ ಉನ್ನತ ಸ್ಥಾನ ಹೋಯ್ತು ಎಂಬುದಾಗಿ ಒಂದು ಆಸೆ ಅಣ್ಣರು ಹೇಳ್ತಾರೆ ಆಲ್ರೆಡಿ ಕ್ಲಾಸ್ ಮೇಡರ್ ಅಂತೇಳಿ ಬಟ್ ಅಣ್ಣ ಅಷ್ಟೇ ಎಜುಕೇಶನ್ ಅಷ್ಟೇನು ಹೆಚ್ಚಿಗಿಲ್ಲ ಆದರೆ ಬೈಬಲ್ ಓದ್ತಾನ ಸೇವೆದಾಗ ಬೆಳಿತಾನ ಪ್ರಾರ್ಥನೆ ಮಾಡ್ತಾನ ಯಾರ್ಯಾರು ಸಮಸ್ಯೆ ಬಂದ್ರ ಅದು ಕೂಡ ಪ್ರಾರ್ಥನೆಯಲ್ಲಿ ಇರ್ತಾನ ಬಂದಾಗ ನೀವು ಪಾಸ್ಟರ್ ಇದ್ರಿ ಎಣ್ಣೆ ನಾವು ಪ್ರೇಯರ್ ಮಾಡಿ ಅಂತ ಬರ್ತಾರ ಅವ್ರ ಬಳಿಕ ಪ್ರೇಯರ್ ಮಾಡಿ ಅಂತ ಬರ್ತಾರ ಅವ್ರ ಬಳಿಕ ಆಲ್ರೆಡಿ ಅಂದ್ರೆ ಒಂದು ಸ್ಥಾನ ದೇವರು ಅವನಿಗೆ ಕೊಟ್ಟ ಒಂದು ಮನದೇ ಗೌರವ ಅವನಿಗೆ ಕೊಟ್ಟು ದೇವರು ಈ ರೀತಿಯಾಗಿ ಅವನು ಉಪಯೋಗ ಮಾಡ್ಕೊಳ್ತಾನ ಆದ್ರೆ ನಾವೊಂದು ಸತ್ಯ ಹೇಳ್ತೆ ಇಲ್ಲಿದ್ದಂತ ನಿಮ್ಗೆಲ್ಲರೂ ಒಂದು ಮಾತು ಹೇಳ್ತಾನ ನಿನ್ನಿಂದ ನಿನ್ನ ಯಜಮಾನಿಗೆ ಲಾಭ ನಿಮ್ಮಿಂದ ನಿಮ್ಮ ಮಗನಿಗೆ ಒಂದು ಕಿರೀಟ ನಿಮ್ಮ ಯಜಮಾನ ಒಂದು ಕಿರೀಟ ನಿಮ್ಮ ಕುಟುಂಬಕ್ಕೊಂದು ಕಿರೀಟ ತರ್ತಕ್ಕಂಥದ್ದು ಕಿರೀಟ ಹೊಡಿತಕ್ಕಂಥದ್ದು ಅದು ಇಸ್ತ್ರಿಯಾಗಿರ್ತಕ್ಕಂಥದ್ದು ನಿನ್ನ ಕೈಲದ ಹಲ್ಲೆಲೂಯಾ ಅದಕ್ಕೆ ಪತ್ನಿ ಲಾಭ ರತ್ನ ಲಾಭ ಇದು ಯೆಹೋವನ ಅನುಗ್ರಹ ಮನುಷ್ಯನ ಅನುಗ್ರಹ ಅಲ್ರಿ ಇದು ಯೆಹೋವನ ಅನುಗ್ರಹವಾಗಿದೆ ಅದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಸೇವಕರಿಗೆ ಇನ್ನೊಂದು ಸ್ವಲ್ಪ ದಿನ ವಂದನೆ ಸಲ್ಲಿಸ್ತಾ ಈ ಸಣ್ಣ ಒಂದು ಸಂದೇಶ ನಿಮ್ಮೆಲ್ಲರ ಜೀವಿತ ದೇವರು ಆಶೀರ್ವಾದಕರವಾಗಿ ಲಾಭಕರವಾಗಿ ಫಲಕರವಾಗಿ ಮಾರ್ಪಡಲಿ.